ಒಂದೇ ಮನೆಯೊಳಗೆ 4 ಜನ ಇದ್ದಾರೆ, ಆದರೆ ಮಾತನಾಡುವವರು ಯಾರೂ ಇಲ್ಲ. ಒಂದು ಕಾಲದಲ್ಲಿ ಮನೆಯ ಬಾಗಿಲ ಮುಂದೆ ಕೂತು ನಗುತ್ತಿದ್ದ ಕುಟುಂಬಗಳು ಇವತ್ತು ಒಂದೇ ಸೋಫಾದ ಮೇಲೆ ಕೂತು ಮೊಬೈಲ್ ನೋಡ್ತಾ ಮೌನವಾಗಿ ಬಿಟ್ಟಿವೆ. ಮೊಬೈಲ್ ನಮ್ಮ ಕೈಗೆ ಬಂದಿತು, ಆದರೆ ನಮ್ಮ ಮನಸ್ಸುಗಳನ್ನೇ ಕದ್ದುಕೊಂಡು ಹೋಯಿತು. ಈ ವಿಡಿಯೋ ಕೇವಲ ಮೊಬೈಲ್ ಬಗ್ಗೆ ಅಲ್ಲ, ಇದು ನಿಧಾನವಾಗಿ ಸಾಯುತ್ತಿರುವ ಸಂಬಂಧಗಳ ಬಗ್ಗೆ. ಅಮ್ಮ ಅಡಿಗೆ ಮಾಡುತ್ತಿದ್ದಾಳೆ, ಅಪ್ಪ ಕೆಲಸದಿಂದ ಮನೆಗೆ ಬರ್ತಾರೆ, ಮಗು ಶಾಲೆಯ ಕತೆ ಹೇಳೋಕೆ ಕಾಯ್ತಿರುತ್ತೆ. ಆದರೆ ಎಲ್ಲರ ಕೈಯಲ್ಲೂ ಒಂದೇ ವಸ್ತು, ಅದೇ ಸ್ಕ್ರೀನ್ ಆನ್ ಇದೆ, ಆದರೆ ಮನಸ್ಸು ಆಫ್ ಇದೆ. ಹಳೆಯ ಕಾಲ ಮತ್ತು ಈಗಿನ ಕಾಲವನ್ನು ನೋಡುವುದಾದರೆ, ಒಂದು ಕಾಲದಲ್ಲಿ ರಾತ್ರಿ ಊಟ ಅಂದರೆ ಕುಟುಂಬದ ಸಮಯ ಆಗಿತ್ತು. ಅಪ್ಪ ದಿನದ ಕತೆ ಹೇಳುತ್ತಿದ್ದರು, ಅಮ್ಮ ನಗ್ತಾ ಊಟ ಹಾಕ್ತಾ ಇದ್ದಳು, ಮಕ್ಕಳು ಶಾಲೆಯ ಕತೆ ಹೇಳ್ತಿದ್ದರು. ಆ ಮನೆಯ ಗೋಡೆಗಳಿಗೆ ಕೂಡ ಸಂತೋಷ ಕೇಳಿಸುತ್ತಿತ್ತು. ಆದರೆ ಇವತ್ತು ಊಟದ ತಟ್ಟೆ ಮುಂದೆ ಇದೆ, ಆದರೆ ಕಣ್ಣು ಮುಂದೆ ಮೊಬೈಲ್ ಸ್ಕ್ರೀನ್ ಇದೆ. ಪಕ್ಕದಲ್ಲಿ ಕೂತಿರುವ ಮನುಷ್ಯನ ಜೊತೆ ಮಾತಿಲ್ಲ, 1000 ಕಿಲೋಮೀಟರ್ ದೂರದಲ್ಲಿ ರೀಲ್ ಜೊತೆ ನಗು ಇದೆ. ಒಂದೇ ಮನೆಯೊಳಗೆ ವೈಫೈ ಕನೆಕ್ಟ್ ಇದೆ, ಆದರೆ ಹೃದಯಗಳ ಕನೆಕ್ಷನ್ ಕಟ್ ಆಗಿ ಹೋಗಿದೆ. ಮಗುವಿನ ನೋವು. ಒಂದು ಚಿಕ್ಕ ಮಗು ಅಪ್ಪನ ಬಳಿ ಓಡಿ ಬರುತ್ತದೆ, ಅಪ್ಪ ಇಂದು ಶಾಲೆಯಲ್ಲಿ ನನಗೆ ಸ್ಟಾರ್ ಕೊಟ್ಟರು. ಆದರೆ ಅಪ್ಪ ಹೇಳ್ತಾರೆ, ಒಂದು ನಿಮಿಷ. ಆ ಒಂದು ನಿಮಿಷ ಮಗುವಿನ ಹೃದಯದಲ್ಲಿ ಒಂಟಿತನ ಆಗಿ ಉಳಿದು ಬಿಡುತ್ತದೆ. ಮಕ್ಕಳಿಗೆ ದುಬಾರಿ ಟಾಯ್ಸ್ ಬೇಕಾಗಿಲ್ಲ, ಅವರಿಗೆ ಬೇಕಾಗಿರುವುದು ನಿಮ್ಮ ಒಂದು ಅಪ್ಪಿಕೊಳ್ಳುವ ಸಮಯ ಮಾತ್ರ. ಇವತ್ತು ಮಕ್ಕಳು ಮನೆಯೊಳಗೆ ಇದ್ದರೂ ಒಂಟಿಯಾಗಿದ್ದಾರೆ. ಯಾಕೆ ಗೊತ್ತಾ? ಅವರ ಕೈಯಲ್ಲಿ ಮೊಬೈಲ್ ಇದೆ, ಆದರೆ ಹೃದಯದಲ್ಲಿ ಖಾಲಿತನ ಕೂಡಿಬಿಟ್ಟಿದೆ. ಅಮ್ಮನ ಮೌನ. ಅಮ್ಮ ದಿನಪೂರ್ತಿ ಮನೆಗಾಗಿ ಓಡ್ತಾಳೆ, ಆದರೆ ಒಮ್ಮೆ ಅವಳ ಜೊತೆ ಕುಳಿತು ಹೇಗಿದ್ದೀಯಾ ಅಂತ ಕೇಳುವವರು ಕಡಿಮೆಯಾಗಿ ಬಿಟ್ಟಿದ್ದಾರೆ. ಅವಳು ಊಟ ಹಾಕ್ತಾಳೆ, ಎಲ್ಲರನ್ನೂ ಕಾಯ್ತಾಳೆ, ಆದರೆ ಮನೆಯವರು ಸ್ಕ್ರೀನ್ ನೋಡ್ತಾರೆ, ಅಮ್ಮನ ಮುಖ ನೋಡುವುದೇ ಇಲ್ಲ. ಕೆಲವು ಅಮ್ಮಂದಿರು ಮಾತನಾಡುವುದನ್ನೇ ಬಿಟ್ಟಿದ್ದಾರೆ, ಯಾಕೆಂದರೆ ಅವರ ಮಾತು ಕೇಳುವವರೂ ಇಲ್ಲ, ಯಾರೂ ಇಲ್ಲ. ನಕಲಿ ಸಂತೋಷ. ಸೋಷಿಯಲ್ ಮೀಡಿಯಾನಲ್ಲಿ ಎಲ್ಲರೂ ಹ್ಯಾಪಿಯಾಗಿಯೇ ಕಾಣ್ತಾರೆ. ಫೋಟೋದಲ್ಲಿ ನಗು, ಸ್ಟೇಟಸ್ನಲ್ಲಿ ಆಟಿಟ್ಯೂಡ್, ರೀಲ್ನಲ್ಲಿ ಎಂಜಾಯ್ಮೆಂಟ್. ಆದರೆ ರಾತ್ರಿ ಅದೇ ಜನರು ಒಂಟಿಯಾಗಿ ಅಳ್ತಾರೆ. ಇವತ್ತು ಜನರಿಗೆ ಫಾಲೋವರ್ಸ್ ಜಾಸ್ತಿ, ಆದರೆ ನಿಜವಾದ ಜೊತೆಗಾರರು ತುಂಬ ಕಡಿಮೆ. ಒಂದು ಶಾರ್ಡ್ ಟ್ರೂತ್ ಗೊತ್ತಾ ನಿಮಗೆ? ಅಂದರೆ ಒಂದು ಸತ್ಯವಾದ ಮಾತು ಗೊತ್ತಾ? ಇವತ್ತು ಜನರು ಮನುಷ್ಯರಿಗಿಂತ ಫೋನ್ ಬ್ಯಾಟರಿ ಪರ್ಸೆಂಟೇಜ್ ಬಗ್ಗೆ ಹೆಚ್ಚು ಟೆನ್ಷನ್ ತೆಗೆದುಕೊಳ್ಳುತ್ತಿದ್ದಾರೆ. ಮೊಬೈಲ್ ಚಾರ್ಜ್ ಆಗುತ್ತಿದೆ, ಆದರೆ ಸಂಬಂಧಗಳು ಸ್ಲೋಲಿ ಡಿಸ್ಚಾರ್ಜ್ ಆಗುತ್ತಿವೆ. ಸತ್ಯ. ಒಂದು ದಿನ ಈ ರೀಲ್ಸ್ ಇರಲ್ಲ, ಸ್ಟೇಟಸ್ ಇರಲ್ಲ, ಆದರೆ ನಿಮ್ಮ ಜೊತೆ ಬದುಕಿದ ಜನರ ನೆನಪು ಮಾತ್ರ ಉಳಿಯುತ್ತದೆ. ನೆನಪಿರಲಿ, ಮೊಬೈಲ್ ಮತ್ತೆ ಖರೀದಿ ಮಾಡಬಹುದು, ಆದರೆ ದೂರವಾದ ಮನಸ್ಸುಗಳನ್ನು ಮತ್ತೆ ಖರೀದಿ ಮಾಡಲು ಸಾಧ್ಯವೇ ಇಲ್ಲ. ಇವತ್ತು ನಿಮ್ಮ ಪಕ್ಕದಲ್ಲಿ ಕೂತಿರುವವರು ನಾಳೆ ಇರದೇ ಇರಬಹುದು. ಆದ್ದರಿಂದ ಒಮ್ಮೆ ಸ್ಕ್ರೀನ್ ಲಾಕ್ ಮಾಡಿ, ಮನಸ್ಸನ್ನು ಅನ್ಲಾಕ್ ಮಾಡಿ. ಯಾಕೆಂದರೆ ಕೊನೆಗೆ ಮನುಷ್ಯನಿಗೆ ಬೇಕಾಗುವುದು ವೈಫೈ ಅಲ್ಲ, ಒಬ್ಬರ ಪ್ರೀತಿ ಅಷ್ಟೇ. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದರೆ, ಇದರಲ್ಲಿ ಸತ್ಯ ಇದ್ದರೆ ನಿಮ್ಮ ಕುಟುಂಬಕ್ಕೆ ಈ ವಿಡಿಯೋವನ್ನು ಕಳಿಸಿ. ಯಾಕೆಂದರೆ ಕೆಲ ಸಂಬಂಧಗಳನ್ನು ಒಂದು ವಿಡಿಯೋ ಕೂಡ ಉಳಿಸಬಹುದು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಮ್ಮ ಸಮಸ್ತ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಾವೆಲ್ಲರೂ ಭೇಟಿಯಾಗೋಣ. ಧನ್ಯವಾದಗಳು.